ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಆರ್ಥಿಕ ತಜ್ಞರಾಗಿರುವಂತಹ ವಿಜಯ ರಾಜೇಶ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಇವತ್ತಿನ ಬಜೆಟ್ ಅನ್ನ ಯಾವ ರೀತಿ ನೋಡ್ತೀರಿ? ತೆರಿಗೆ ಸ್ನೇಹಿ ಆಗುತ್ತೆ ಸರ್ಕಾರ ಅನ್ನೋ ಒಂದು ನಿರೀಕ್ಷೆ ಇತ್ತು, ಬಟ್ ಆ ನಿರೀಕ್ಷೆ ಯಾಕೋ ಟಚ್ ಮಾಡ್ದಂಗೆ ಕಾಣಿಸ್ತಾ ಇಲ್ಲ. ಮುಂಚೆನೆ ಊಹಿಸ್ದಂಗೆ ಇದು ವೋಟ್ ಆನ್ ಅಕೌಂಟ್ ಬಜೆಟ್ ಇರೋದಕ್ಕೆ ಬಹಳ ಒಂದು ಮೇಜರ್ ಆಗಿ ಏನು ಅವರು ಅನೌನ್ಸ್ ಮಾಡಲ್ಲ ಅಂತ ನಿರೀಕ್ಷೆ ಇತ್ತು, ಆ ತರನೇ ಮಾಡಿದ್ದಾರೆ. ನಮಗೆ ಕೆಲವು ತೆರಿಗೆ ಸುಧಾರಣೆಗಳು ಬೇಕಾಗಿತ್ತು, GST ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇರ್ಬೋದು. ಅದನ್ನ ನಾವು ನಿರೀಕ್ಷೆ ಮಾಡಿದ್ವಿ. ತೊಂದ್ರೆ ಇಲ್ಲ, ಅವ್ರಿಗೆ ಕೊಟ್ಟಿಲ್ಲ, ಬಟ್ ಜುಲೈನಲ್ಲಿ ಕೊಡ್ತಾರ ಅಂತ ಒಂದು ನಿರೀಕ್ಷೆ ಇದೆ. ಯಾಕೆ ಅಂತಂದ್ರೆ ಇದು ನಾವು ಅಳವಡಿಸ್ಕೊಳ್ತಾ ಇರೋದು 24-25 ವರ್ಷಕ್ಕೆ ಸಾಲಗ ಹಾಗೆ ಅವ್ರು ಜುಲೈನಲ್ಲಿ ಕೊಟ್ಟರು ಕೂಡ ಅದನ್ನ ನಾವು ಅಳವಡಿಸ್ಕೊಳ್ಬಹುದು, ಏನ್ ತೊಂದರೆ ಇಲ್ಲ. ಬಟ್ ಈಗಾಗ್ಲೇ ನಮಗೆ ಯಾಕೆ ತುಂಬಾ ನಿರೀಕ್ಷೆ ಇದ್ದಿಲ್ಲ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಅಂತಂದ್ರೆ, ಹೆಚ್ಚು ಕಡಿಮೆ ಹೊಸ ತೆರಿಗೆ ಪದ್ಧತಿಯಲ್ಲಿ ಏನೇನು ನಮ್ಗೆ ಅನುಕೂಲಗಳಾಗ್ಬೇಕು ಅದ್ರಲ್ಲಿ ಕೊಟ್ಟುಬಿಟ್ಟಿದ್ರು. ಕ್ಲಾರಿಟಿ ಇತ್ತು. ಯಾಕೆಂತಂದ್ರೆ ಹಳೆ ಪದ್ಧತಿನಲ್ಲಿ 10 ಲಕ್ಷದ ಮೇಲ್ಪಟ್ಟ ಆದಾಯಕ್ಕೆ 30% ಇತ್ತು. ಹೊಸ ತೆರಿಗೆ ಪದ್ಧತಿಯಲ್ಲಿ 15 ಲಕ್ಷದ ಮೇಲ್ಪಟ್ಟ ಆದಾಯಕ್ಕೆ 30% ಟ್ಯಾಕ್ಸ್ ಬರುತ್ತೆ. ಆಮೇಲೆ ನಮಗೆ ಹಳೆ ಮತ್ತು ಹೊಸದ್ರಲ್ಲಿ ಏನ್ ಇದಿತ್ತು, ವ್ಯತ್ಯಾಸ ಇತ್ತು ಅಂತಂದ್ರೆ, ನಾವು ಹಳೆ ಪದ್ಧತಿನಲ್ಲಿ ಆ ಹೂಡಿಕೆಗಳನ್ನು ಮಾಡಿ ಹೌದು, ಡಿಡಕ್ಷನ್ಸ್, ಎಕ್ಸಂಪ್ಷನ್ಸ್, ರಿಬೇಟ್ಸ್ ತುಂಬಾ ಇತ್ತು. ಹಂಗ ನೋಡಿದ್ರೆ ನಾವು ಹೊಸ ಪದ್ಧತಿನಲ್ಲಿ ನಾವು ಯಾವ ಹೂಡಿಕೆಗಳನ್ನು ಮಾಡ್ಬೇಕಾಗಿಲ್ಲ, ಯಾವ್ದೇ ರೀತಿ ಪ್ರೂವ್ ಮಾಡ್ಬೇಕಾಗಿಲ್ಲ. HRA ಇಲ್ಲ, ಹೌಸಿಂಗ್ ಇಂಟ್ರೆಸ್ಟ್ ಮೇಲಿಲ್ಲ, PPF ಮೇಲಿಲ್ಲ, ಆ ತರ ಎಲ್ಲವೂ ತೆಗೆದ್ಬಿಟ್ಟು, ಆದ್ರೆ ನಮಗೆ ಏನು ವಿನಾಯಿತಿ ಮಿತಿ ಏನಿದೆ, ತೆರಿಗೆ ಒಳಪಡದ ಸ್ತರಗಳನ್ನ ಜಾಸ್ತಿ ಮಾಡಿದ್ದಾರೆ. ಹೊಸ ಪದ್ಧತಿನಲ್ಲಿ 7 ಲಕ್ಷದ, ಹಳೆ ಪದ್ಧತಿನಲ್ಲಿ 5 ಲಕ್ಷದ ಒಳಗೆ ನಿಮ್ಗೆ ಆದಾಯ ಇದ್ರೆ ಯಾವುದೇ ರೀತಿ ತೆರಿಗೆ ಬರ್ತಾ ಇದ್ದಿಲ್ಲ. ಆದ್ರೆ ಹೊಸ ಪದ್ಧತಿನಲ್ಲಿ 7 ಲಕ್ಷದ ಒಳಗಡೆ ನಿಮ್ಗೆ ಆದಾಯ ಇದ್ರೆ ನಿಮ್ಗೆ 1 ರೂಪಾಯಿನೂ ಟ್ಯಾಕ್ಸ್ ಬರೋದಿಲ್ಲ. ಹಾಗಾಗಿ ಇದು ಒಂದು ರೀತಿ ಆಕರ್ಷಕದಾಯವಾಗಿತ್ತು. ಹಾಗಾಗಿ ಇನ್ನು ಮೇಲೆ ಇದಕ್ಕಿಂತ ಜಾಸ್ತಿ ಇನ್ನೇನ್ ಮಾಡಬಹುದು ಅಂತ ನಮ್ಗೆ ಗೊತ್ತಿದ್ದಿಲ್ಲ. ಕೆಲವು ಸಂಬಳದಾರರಿಗೆ ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 ಇತ್ತು, ಅದನ್ನೇನಾದ್ರೂ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ತಾರ ಅನ್ನೋ ಒಂದು ನಿರೀಕ್ಷೆ ಇತ್ತು. ಅದು ಆಗ್ಲಿಲ್ಲ ಈ ಸರಿ. ಇದ್ರ ಜೊತೆಗೆ ಸರ್, ಈಗ ಯಾವುದೇ ಬಜೆಟ್ ಆದ್ರೂ ಮೇನ್ಲಿ ಕಾನ್ಸಂಟ್ರೇಟ್ ಮಾಡೋದು 3 ವಿಚಾರ. ಒಂದು ಫಿಸಿಕಲ್ ಡೆಫಿಸಿಟ್, ಅಂದ್ರೆ ವಿತ್ತೀಯ ಕೊರತೆ ಹೇಗಿದೆ, ಆಮೇಲೆ ದೇಶ ಯಾವುದಕ್ಕೆ ಖರ್ಚು ಮಾಡ್ತಾ ಇದೆ, ಯಾವ ಸೆಕ್ಟರ್ ಇನ್ವೆಸ್ಟ್ ಮಾಡ್ತಾ ಇದೆ ಅನ್ನೋದ ನೋಡ್ತಾ ಇದ್ವಿ. ಸೊ ಇಲ್ಲಿ MSME ಟಚ್ ಮಾಡಿಲ್ಲ, ಸರ್ವಿಸ್ ಸೆಕ್ಟರ್ ಬಗ್ಗೆ ತಲೆ ಕೆಡಿಸ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಸೊ ಏನ್ ಸೂಚನೆ ಇದೆ, ಯಾವ್ದ್ರ ಸಿಗ್ನಲ್ ಅಂತ ಅನ್ಸುತ್ತೆ ನಿಮ್ಗೆ ಅಂತ? ಇಲ್ಲ, ಈಗ ಇತ್ತೀಚಿನ ದಿನಗಳಲ್ಲಿ ನೀವು ಬಜೆಟ್ ಮಾಡಿದಾಗ ಮುಂಚೆ ತರ ಮೈನ್ಯೂಟ್ ಆಗಿ ಮ್ಯಾಕ್ರೋನ್ ಮತ್ತು ಇದಂತ ಹೇಳ್ತೀವಿ, ಅವರು ಮೇಲ್ಗಡೆ ಲೆವೆಲ್ ಅಲ್ಲಿ ಈಗ ಮೂಲ ಸೌಕರ್ಯಕ್ಕೆ 11 ಲಕ್ಷ ಕೋಟಿ ಅಂತ ಕೊಟ್ಬಿಟ್ರು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 11 ಲಕ್ಷ ಕೋಟಿ ಅಂತ ಕೊಟ್ಟಿದ್ದಾರೆ. ರೈಲ್ವೆಗೆ ಎಷ್ಟು, ಅದಕ್ಕೆಷ್ಟು, ಇದಕ್ಕೆಷ್ಟು ಅಂತ ನಮಗೆ ಈ ಬಜೆಟ್ ಅಲ್ಲಿ ಹೇಳ್ತಾ ಇಲ್ಲ. ಫರ್ದರ್ ನೋಡಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಎಷ್ಟು ಖರ್ಚು ಮಾಡ್ತಾರೆ ಅಂತ. ಈಗ ಅವ್ರ ಮೂಡ್ ನೋಡಿದ್ರೆ ಎಲೆಕ್ಷನ್ ಮುಗಿಸ್ಕೊಂಡು ಬಂದ್ರೆ ತುಂಬಾ ವಿಸ್ತೃತವಾದ ಬಜೆಟ್ ಮಾಡಬೇಕು ಅನ್ನೋ ತರ ಇದೆ. ಅವ್ರ ಮುಂದೆ ಬಹಳಷ್ಟು ದೊಡ್ಡ ಸವಾಲುಗಳು ಮತ್ತು ಅವಕಾಶಗಳಿದೆ. ಅದನ್ನ ಚುನಾವಣೆಗೆ ಮುಂಚೆನೆ ಅವರು ಹೊರಗಡೆ ತೋರ್ಸೋದಕ್ಕೆ ಇಷ್ಟಪಟ್ಟಿಲ್ಲ ಅಂತ ಅನ್ಸುತ್ತೆ. ಟೂರಿಸಂ ಮತ್ತೆ ಏವಿಯೇಷನ್ ಸೆಕ್ಟರ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ದಂಗೆ ಕಾಣಿಸ್ತಾ ಇದೆ ಸರ್. ಅಂದ್ರೆ ಮೇಲ್ಮೇಲೆಗೆ ಅವ್ರು ಹೇಳಿದ್ದನ್ನು ಕೇಳಿಸ್ಕೊಂಡು ನಾನು ಕೇಳ್ತಾ ಇದ್ದೀನಿ ಈ ಪ್ರಶ್ನೆನ. ಹೌದು ಮೇಡಮ್, ಯಾಕಂದ್ರೆ ಅವ್ರಿಗೆ ಗೊತ್ತು ಎಕಾನಮಿ ಹೇಗೆ ರನ್ ಆಗುತ್ತೆ ಅಂತ ಅಂದ್ಬಿಟ್ಟು. ಎಲ್ಲಿ ಪ್ರವಾಸೋದ್ಯಮ ಉತ್ತೇಜನ ಆಗುತ್ತೆ ಅಲ್ಲಿ ಬಹಳಷ್ಟು ಹಣ ಹರಿದಾಡುತ್ತೆ ಎಲ್ಲಾ ವರ್ಗದ ಜನರಿಗೆ. ಈಗ ನೋಡಿ, ಉದಾಹರಣೆಗೆ ನಾವು ಹಂಪಿ ಅಂತ ತೆಗೆದುಕೊಂಡ್ರೆ ಅಲ್ಲಿ ಟ್ಯಾಕ್ಸಿ ಇರ್ಬೋದು, ಆಟೋ ರಿಕ್ಷಾ ಇರ್ಬೋದು, ಹೋಟೆಲ್ಸ್ ಇರ್ಬೋದು, ಚಿಕ್ಕ ಚಿಕ್ಕ ಅಂಗಡಿ ಇರ್ಬೋದು, ಹೂವಿನ ಅಂಗಡಿ ಇರ್ಬೋದು, ಎಲ್ಲಾ ರೀತಿಯ ಜನಗಳ ಹತ್ರ ಹಣದ ಹರಿವಾಗುತ್ತೆ. ಹಾಗಾಗಿ ಪ್ರವಾಸೋದ್ಯಮ ಉತ್ತೇಜನ ಮಾಡಿದಾಗ ಮಾತ್ರ ಅವ್ರೇನು ಎಕಾನಮಿನ ಬೂಸ್ಟ್ ಮಾಡ್ಬೋದು. ಅದು ಮೂಲೆನಲ್ಲಿ, ಎಲ್ಲೆಲ್ಲೋ ಮೂಲೆಯಲ್ಲಿ ಇರುತ್ತೆ, ಅಲ್ಲಿ ಮೂಲೆಗೂ ಹಣ ಸರಬರಾಜು ಆಗುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಅದನ್ನ ಅವ್ರು ಉತ್ತೇಜನ ಮಾಡ್ತಾ ಇದ್ದಾರೆ. ಇನ್ನು ವಿಮಾನಯಾನ ಅಂತಂದಾಗ ನಾವು ಕಳೆದ 10 ವರ್ಷಗಳಲ್ಲಿ ನೋಡಿದಾಗ ಹಲವಾರು ಕಾರಣಗಳಿಂದ ಜನರ ಬಳಿ ಹಣ ಇದೆ, ಆಮೇಲೆ ಜನ ಹಣನ ಖರ್ಚು ಮಾಡೋದಕ್ಕೆ ತಯಾರಾಗಿದ್ದಾರೆ. ಅಂತಂದ್ರೆ ಮುಂಚೆ ಬರೀ 3rd ಕ್ಲಾಸ್ ಅಲ್ಲೇ ಟ್ರಾವೆಲ್ ಮಾಡ್ತಾ ಇದ್ರು, ಅದ್ರಿಗೆ ಸೆಕೆಂಡ್ AC ಬೇಕು, ಫಸ್ಟ್ AC ಬೇಕು, ಫ್ಲೈಟ್ ಬೇಕು, ತಗೊಳ್ಳುವಂತ ಜನ ಮನೋಭಾವನೆ ಚೇಂಜ್ ಆಗಿರೋದಕ್ಕೆ ಅದಕ್ಕೆ ತಕ್ಕಂಗೆ ಇದು ಮಾಡ್ತಾರೆ. ಈಗ ಏರ್ಪೋರ್ಟ್ ಮಾಡೋದ್ರಿಂದ ಕೂಡ ಏರ್ಪೋರ್ಟ್ ನಿರ್ಮಾಣ ಕಾರ್ಯ ಇರ್ಬೋದು, ನಿರ್ವಹಣೆ ಇರ್ಬೋದು, ಅದ್ರ ಜೊತೆ ಇದ್ದಂಗೆ ನಾ ಹೇಳ್ದಂಗೆ ಅಲ್ಲಿ ಹೋಟೆಲ್ಸು, ಟ್ಯಾಕ್ಸೀಸು, ಅಲ್ಲಿ ಬಂದು ಹೋಗೋರ್ ಜನ ಜಾಸ್ತಿ ಆದಂಗೆ ಎಕಾನಮಿ ರನ್ ಆಗ್ತಾ ಇರುತ್ತೆ. ಹಾಗಾಗಿ ಅವೆರಡಕ್ಕೆ ಹೆಚ್ಚು ಒತ್ತು ನೀಡಿದ್ದಾರೆ. ವಿಜಯ್ ಅವರೇ, ಇನ್ನೊಂದು ಪ್ರಶ್ನೆ ಇಲ್ಲಿ, ಈ ಸರ್ಕಾರಕ್ಕೆ ಬಜೆಟ್ ದಿನಾನೇ ಮೇಜರ್ ಘೋಷಣೆಗಳನ್ನು ಮಾಡಬೇಕು ಅಂತ ಏನಿಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ಜನವರಿ 22ನೇ ತಾರೀಕು ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಯನ್ನು ಘೋಷಣೆ ಮಾಡಿದ್ರು. ಸೊ ಇವತ್ತೇ ಮಾಡ್ತೀವಿ ಅನ್ನೋ ಎಕ್ಸ್ಪೆಕ್ಟೇಷನ್ ನೀವೇನು ಇಟ್ಕೊಂಡ್ಬಿಡಿ, ನಾವು ಯಾವತ್ ಬೇಕಾದ್ರೂ ಮಾಡ್ತೀವಿ ಅದನ್ನ ಒಂದು ಇಂಡಿಕೇಶನ್ ಕೊಟ್ಟಂಗೆ ಕಾಣಿಸ್ತಾ ಇತ್ತು ನನಗೆ.
ಖಂಡಿತವಾಗ್ಲಿ ಮೇಡಮ್, ಈಗ ಜನ ಕಲ್ಯಾಣ ಜನಕ್ಕೆ ಒಳ್ಳೇದಾಗ್ಬೇಕಾದ್ರೆ ಅದು ಯಾವಾಗಾದ್ರೂ ಮಾಡ್ಬೋದು. ಬಜೆಟ್ ಏನಿದ್ರೆ ಆ ಕಾರ್ಯಕ್ರಮಗಳಿಗೆ ದುಡ್ಡು ಎಲ್ಲಿ ತರ್ತಾರೆ, ಹೆಂಗ್ ಹೊಂದಿಸ್ತಾರೆ, ಹೆಂಗ್ ಖರ್ಚು ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಅದಕ್ಕೆ ನಾವು ಏನು ಸಂಸತ್ತಿನ ಅನುಮೋದನೆ ಅವಶ್ಯಕತೆ ಇರೋದಕ್ಕೆ ಇದೊಂದು ಪ್ರೊಸೀಜರ್ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ದಂಗೆ ಈಗ GST ನಲ್ಲಿ ಅವ್ರೇನು ಮಾಡಕ್ಕಾಗಲ್ಲ, GST ಮಂಡಳಿ ಒಪ್ಪಿಗೆ ತಗೋಬೇಕು. ಹಾಗಾಗಿ ಮೇಜರ್ ಆಗಿ ಅವ್ರೇನು ಅನೌನ್ಸ್ ಮಾಡೋದಿಲ್ಲ. ಅದೇ ರೀತಿ ಇನ್ಕಮ್ ಟ್ಯಾಕ್ಸ್ ಕೂಡ ತುಂಬಾ ಸರಳೀಕರಣ ಆಗ್ತಾ ಇದ್ದಂಗೆ ನಮಗೇನಾಗುತ್ತೆ, ಮೋರ್ ಆರ್ ಲೆಸ್ ಇದು ಮ್ಯಾನೇಜ್ಮೆಂಟ್ ಆಫ್ ದಿ ಫೈನಾನ್ಸ್ ಅಂತ ಬಂದಾಗ ಈ ಮೊದಲ ದಿನಗಳಲ್ಲಿ 10 ವರ್ಷ 20 ವರ್ಷದ ಮುಂಚಿನ ಎಕ್ಸೈಟ್ಮೆಂಟ್ ನಮಗೆ ಇಲ್ದಾಗ್ತಾ ಇದೆ ಬಜೆಟ್ ಅಲ್ಲಿ. ಈಗ ಯಾವುದೇ ಸರ್ಕಾರ ಆಗ್ಲಿ ಸರ್, ಮುಂದೆ ಎಲೆಕ್ಷನ್ ಇದೆ ಅಂದ್ರೆ ಎಲೆಕ್ಷನ್ ಬಜೆಟ್ ಅನ್ನು ಮಂಡಿಸೋದನ್ನ ನಾವು ನೋಡ್ಕೊಂಡು ಬಂದಿದೀವಿ. ಅದೊಂದು ಸಂಪ್ರದಾಯ ತರ, ರಿಚುವಲ್ ತರ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ, ರಿಲಿಜಿಯಸ್ ಆಗಿ ಅಂತ ಹೇಳ್ಬೋದು. ಬಟ್ ಈ ಸಲ ನನ್ಗೆ ಆ ತರದ್ ಯಾವುದೇ ಘೋಷಣೆಗಳು ಅಥವಾ ಜನಪ್ರಿಯತೆ ಘೋಷಣೆ ಹಾದಿನ ನಾವು ಹಿಡಿತೀವಿ ಅನ್ನೋ ಸಿಗ್ನಲ್ ಅನ್ನೇ ಕೊಟ್ಟಿಲ್ವಲ್ಲ. ಇದು ಯಾವ್ದ್ರ ಇಂಡಿಕೇಶನ್ ಅಂತ, ನಾವು ವಾಪಸ್ ಮತ್ತೆ ಬರ್ತೀವಿ ಅಂತನಾ? ಹಂಗಲ್ಲ, ಈಗ ಈ ಸರ್ಕಾರ ಬಂದಾಗ್ಲಿಂದ ಕೂಡ ಯಾವುದೇ ಎಲೆಕ್ಷನ್ಗಳು ಅವ್ರ ಬಜೆಟ್ ಮೇಲೆ ಪರಿಣಾಮ ಬೀರಿಲ್ಲ. ನಾವು ಹಲವಾರು ಉದಾಹರಣೆಗೆ UP ಎಲೆಕ್ಷನ್ಸ್ ಇದ್ದಾಗ್ಲೂ ನೋಡಿದೀವಿ, ಕೇಂದ್ರ ಸರ್ಕಾರದ ನಮ್ಮ ಲೋಕಸಭೆ ಚುನಾವಣೆ ಇದ್ದಾಗ್ಲೂ ನೋಡಿದೀವಿ. ಆಕ್ಚುಲಿ ಅದು ಉತ್ತಮ ಸಂಪ್ರದಾಯ. ಇವರು ನಾಂದಿ ಹಾಡಿದರೆ ಆಗ್ಲೇ ಬೆಳೆಸ್ಕೊಂಡು ಹೋಗ್ಬೇಕು. ಯಾಕೆಂತಂದ್ರೆ ಮೊದಲು ನಮ್ಮ ಜನಸಾಮಾನ್ಯರ ಮನೋಭಾವನೆ ಚೇಂಜ್ ಮಾಡ್ಬೇಕಾಗತ್ತೆ. ಬಜೆಟ್ ಅಂತಂದ್ರೆ ನಾವು ಫ್ರೀ ಬೀಸ್ ತಗೋಬೇಕು, ಉಚಿತವಾಗಿ ಸೌಲಭ್ಯಗಳನ್ನ ಪಡಿಬೇಕು ಅನ್ನೋ ಮನೋಭಾವನೆಯಿಂದ ನಮ್ಮನ್ನು ಹೊರಗೆ ತರಬೇಕು. ಅದನ್ನ ನಾವು ಸಹಕರಿಸಬೇಕು, ಜನರು ಮತ್ತು ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ಮಾಡ್ಬೇಕು. ಯಾಕೆಂತಂದ್ರೆ ಸರ್ಕಾರ ಯಾವುದೇ ರೀತಿ ಹಣನ ಪ್ರಿಂಟ್ ಮಾಡಿ ಹಂಚೋದಿಲ್ಲ. ನಮ್ಮ ಹತ್ರ ಏನ್ ತೆರಿಗೆ ತೆಗೆದುಕೊಂಡಿದ್ದಾರೆ ಅದರಲ್ಲಿ ಅವರು ಅದನ್ನ ಎಷ್ಟು ಬೆಸ್ಟ್ ವೇ ಅದನ್ನ ವ್ಯಯ ಮಾಡ್ತಾರೆ, ನಮ್ಮ ದೇಶದ ಅಭಿವೃದ್ಧಿಗೆ ತರ್ತಾರೆ ಅಂತ ನೋಡ್ಬೇಕು. ಜನಗಳ ಕಲ್ಪನೆ ಏನಪ್ಪಾ ಅಂತಂದ್ರೆ ಅದು ನನ್ನ ದುಡ್ಡಲ್ಲ, ಅದು ಸರ್ಕಾರದ ದುಡ್ಡು, ಫ್ರೀ ಆಗಿ ತಗೊಳ್ಳೋದು ನನ್ನ ಹಕ್ಕು ಅನ್ನೋದಿತ್ತು. ಅದು ಬಜೆಟ್ ಅಲ್ಲಿ ಹಿಂದಿನ ಸರ್ಕಾರಗಳು ಮಾಡ್ತಾ ಇದ್ದು. ಆ ತಪ್ಪನ್ನ ಈ ಸರ್ಕಾರ ಮಾಡ್ತಾ ಇಲ್ಲ, ಅದಕ್ಕೆ ನಾವು ಶ್ಲಾಘಿಸಬೇಕು. ರೈಟ್ ಸರ್, ಧನ್ಯವಾದ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದ್ದಕ್ಕೆ.